ಬಂಗ್ಲೆಗುಡ್ಡದ ಭೂತ ಇನ್ನೂ ಕೂಡ ಅದರ ಭಯವನ್ನ ನಿಲ್ಲಿಸೋದನ್ನ ಬಿಟ್ಟಿಲ್ಲ. ಹೌದು, ರೆಬಲ್ ಟಿವಿಯಲ್ಲಿ ಅದರ ಎಕ್ಸ್ಕ್ಲೂಸಿವ್ ಸ್ಟೋರಿ ಒಂದು ಬಿತ್ತರ ಆಗ್ತಾ ಇದೆ. ಚಿನ್ನಯ್ಯನನ್ನ ಸಿಲುಕಿಸೋದಕ್ಕೆ ಬುರ್ಡೆ ಗ್ಯಾಂಗ್ ದೊಡ್ಡ ಮಟ್ಟದಲ್ಲಿ ಷಡ್ಯಂತ್ರವನ್ನ ಈಗಲೂ ಕೂಡ ಮಾಡ್ತಾ ಇದೆಯಂತೆ. ಈಗ ಒಂದು ಕಡೆ ಏನಂತಂದ್ರೆ ಬಡವನ ಮೇಲೆ ಬ್ರಹ್ಮಾಸ್ತ್ರ. ಶಿವಮೊಗ್ಗ ಜೈಲಿಗೆ ಭೇಟಿಯನ್ನ ಕೊಟ್ಟಂತೆ ಆ ಲಾಯರ್ ಚಿನ್ನಯ್ಯನಿಂದ ಖಾಲಿ ಪತ್ರಕ್ಕೆ ಸಹಿಯನ್ನ ಹಾಕಿಸಿಕೊಂಡಿದ್ದಾರಂತೆ. ಚಿನ್ನಯ್ಯನ ಪತ್ನಿ ಹಾಗೆ ಚಿನ್ನಯ್ಯನ ಅಕ್ಕ ಬಿಚ್ಚಿಟ್ಟಂತಹ ಸ್ಫೋಟಕ ರಹಸ್ಯ ಆದ್ರೂ ಏನು? ನೋಡಿ, ರಬಲ್ ಟಿವಿಯಲ್ಲಿ ಮತ್ತೊಂದು ಇದು ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಬೇಕು ಅಂತಲೇ ಈಗ ಚಿನ್ನಯ್ಯನನ್ನ ಬಲಿಪಶು ಮಾಡ್ತಿದ್ದಾರೆ ಬುರುಡೆಗೆ. ಯಾವ ಉದ್ದೇಶ ಇಟ್ಕೊಂಡು ಈ ರೀತಿಯಾಗಿ ಮಾಡ್ತಿದ್ದಾರೆ ನಿಜಕ್ಕೂ ಗೊತ್ತಾಗ್ತಾ ಇಲ್ಲ. ಯಾಕಂತಂದ್ರೆ ಹೇಗಾದ್ರೂ ಮಾಡಿ ಆತನನ್ನ ಸಿಲುಕಿ ಹಾಕಿಸುವಂತಹ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಈ ಒಂದು ಪ್ರಕರಣದಲ್ಲಿ ತಾವಂತೂ ಸೇಫ್ ಆಗ್ಬೇಕು ಅನ್ನುವಂತಹ ಕಾರಣ ಅಷ್ಟೇ ಶಿವಮೊಗ್ಗ ಜೈಲಿಗೆ ಭೇಟಿ ಕೊಟ್ಟಿದ್ದಾರೆ ಆ ಲಾಯರ್. ಹಾಗಾದ್ರೆ ಆ ಲಾಯರ್ ಯಾರು ಕಳಿಸಿದ್ರು? ಚಿನ್ನಯ್ಯನಿಂದ ಖಾಲಿ ಪತ್ರಕ್ಕೆ ಸಹಿ ಹಾಕಿಸ್ಕೊಂಡಿದ್ಯಾಕೆ? ಚಿನ್ನಯ್ಯನ ಪತ್ನಿ ಅಕ್ಕ ಈಗ ಸ್ಫೋಟಕವಾದಂತಹ ರಹಸ್ಯವನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ನಿಜಕ್ಕೂ ಹೇಗಾದ್ರೂ ಮಾಡಿ ಚಿನ್ನಯ್ಯನನ್ನೇ ಬಲಿಪಶು ಮಾಡಬೇಕು, ಈ ಒಂದು ಪ್ರಕರಣದಲ್ಲಿ ಆತನನ್ನ ಸಿಲುಕಿ ಹಾಕಿಸ್ಬೇಕು ಅನ್ನುವಂಥದ್ದು ಅವರ ಉದ್ದೇಶ ಆಗಿದೆ. ಹಿಂದೆ ಎಷ್ಟರ ಮಟ್ಟಿಗೆ ಆ ವಿಡಿಯೋಗಳನ್ನ ಮಾಡಿಟ್ಕೊಂಡಿದ್ರು. ಯಾವಾಗ ಚಿನ್ನಯ್ಯ ಲಾಕ್ ಆಗ್ತಾನೆ ದಿನಕ್ಕೊಂದು ವಿಡಿಯೋಗಳನ್ನ ಬಿಡೋದು, ಅಂದ್ರೆ ಇಲ್ಲಿ ಚಿನ್ನಯ್ಯನದ್ದೇ ತಪ್ಪು ಅನ್ನುವಂತಹ ರೀತಿಯಾಗಿ ಬಿಂಬಿಸ್ಬಿಟ್ರು. ಸೊ ಅದೇ ರೀತಿಯಾಗಿ ಈಗ ಮತ್ತೆ ಚಿನ್ನಯ್ಯನನ್ನ ಸಿಲುಕಿ ಹಾಕಿಸುವಂತಹ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಸೊ ಈಗ ಶಿವಮೊಗ್ಗ ಜೈಲಿಗೆ ಭೇಟಿ ಕೊಟ್ಟಿದ್ದಾರೆ ಆ ಲಾಯರ್ ಯಾರು? ಆ ಲಾಯರ್ನ ಉದ್ದೇಶ ಏನಾಗಿತ್ತು? ಆ ಲಾಯರ್ನನ್ನ ಯಾರು ಕಳಿಸ್ಕೊಟ್ಟಿದ್ರು? ಯಾತಕ್ಕಾಗಿ ಕಳಿಸ್ಕೊಟ್ಟಿದ್ರು? ಯಾತಕ್ಕಾಗಿ ಆದ ಸಹಿ ತೆಗೆದುಕೊಂಡಿದ್ದಾನೆ? ಅದು ಖಾಲಿ ಪತ್ರಕ್ಕೆ ಸಹಿ ತೆಗೆದುಕೊಂಡಿದ್ದಾನಂತಂದ್ರೆ ಮತ್ತೆ ಇಲ್ಲಿ ಪ್ರೂವ್ ಆಗ್ತಾ ಇದೆ ಆತನನ್ನ ಬಲಿಪಶು ಮಾಡ್ತಿದ್ದಾರೆ. ಆ ಒಂದು ಪ್ರಕರಣದಿಂದ ಆತನನ್ನ ಎಸ್ಕೇಪ್ ಆಗೋದಕ್ಕೆ ಬಿಡಬಾರ್ದು, ನಾವಂದ್ರೂ ಸೇಫ್ ಆಗ್ಬೇಕು, ಆತನೇ ತಪ್ಪಿತಸ್ಥ ಈ ಒಂದು ಪ್ರಕರಣದಲ್ಲಿ ಅನ್ನುವಂತಹ ರೀತಿಯಾಗಿ ಈಗ ಬಿಂಬಿಸೋದಕ್ಕೂ ಕೂಡ ಪ್ರಯತ್ನ ಮಾಡ್ತಿದ್ದಾರೆ. ಅಂದ್ರೆ ಈಗ ಖಾಲಿ ಪತ್ರ ತೆಗೆದುಕೊಂಡು ಬರ್ತಾರಂತಂದ್ರೆ ಆತ ಸಹಿ ಹಾಕಿದ್ದಾನೆ, ಪಾಪ ಆತಗೇನ್ ಗೊತ್ತು? ಹೌದು ಪಾಪ. ಆಕ್ಚುಲಿ ಏನು ಅಂತಂದ್ರೆ ಬಡವನ ಸಿಟ್ಟು ದೌಡೆಗೆ ಮೂಲ ಅನ್ನೋ ರೀತಿ ಆಗೋಗ್ಬಿಟ್ಟಿದೆ ಚಿನ್ನಯ್ಯನ ಪರಿಸ್ಥಿತಿ. ನೋಡಿ, ಚಿನ್ನಯ್ಯನ ಪತ್ನಿ ಮಲ್ಲಿಕಾ ಅವರು ಕೂಡ ಒಂಥರ ಹೆಂಗೆ ಅಂತಂದ್ರೆ ಪದೇ ಅಂಗಲಾಯಿಸ್ತಿದ್ದಾರೆ. ನನ್ನ ಗಂಡನಿಗೆ ಗೊತ್ತಿಲ್ದೇನೋ ತಪ್ಪು ಮಾಡ್ಬಿಟ್ಟಿದ್ದಾರೆ, ದಯವಿಟ್ಟು ಇದೊಂದು ಸರಿ ಕ್ಷಮಿಸ್ಬಿಡಿ, ಬೇಲ್ ಕೊಟ್ಟು ನನ್ನ ಗಂಡನನ್ನ ಆಚೆ ಕರ್ಕೊಂಡು ಬನ್ನಿ ಅಂತ ಪರಿಪರಿಯಾಗಿ ಬೇಡ್ಕೊಳ್ತಾ ಇದ್ದಾರೆ. ಈತ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಹತ್ರನೂ ಕೂಡ ಕೇಳ್ಕೊಳ್ತಾ ಇದ್ದಾರೆ, ಗಿರೀಶ್ ಮಠಣ್ಣನವರ ಹತ್ರ ಕೂಡ ಕೇಳ್ಕೊಳ್ತಾ ಇದ್ದಾರೆ, ಜಯಂತ್ ಹಾಗೆ ವಿಠಲ್ ಗೌಡ ಸೇರಿದಂತೆ ಏನೋ ಈ ಪ್ರಕರಣದಲ್ಲಿ ತಳುಕು ಹಾಕಿದಂತಹ ಹೆಸರ ವ್ಯಕ್ತಿ ಜೊತೆ ಹೋಗಿ ಅವರ ಕಾಲಿಗೆ ಬಿದ್ದು ಕ್ಷಮೆಯನ್ನ ಯಾಚಿಸಿದ್ರು. ಯಾಕೆ ನಮ್ಗೆ ಈ ರೀತಿಯಾದಂತಹ ಶಿಕ್ಷೆ, ನಾವು ಮಾಡಿರದೇ ಇರುವಂತಹ ತಪ್ಪಿಗೆ ಈ ರೀತಿಯಾಗಿ ಶಿಕ್ಷೆ ಕೊಡೋದು ಎಷ್ಟರ ಮಟ್ಟಿಗೆ ಸರಿ? ಎಲ್ಲೋ ಇರುವಂತಹ ನಮ್ಮನ್ನ ನೀವು ಕರ್ಕೊಂಡು ಬಂದು ಆಮಿಷ ಒಡ್ಡಿ ಈ ರೀತಿಯಾದಂತಹ ಷಡ್ಯಂತ್ರದಲ್ಲಿ ಇನ್ವಾಲ್ವ್ ಆಗಿಸಿ ಈ ರೀತಿಯಾಗಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಅದು ಬೇರೆ ಆತನಿಗೆ ಸಹಿ ಹಾಕೋಕೆ ಬರುತ್ತೆ, ಸಹಿ ಹಾಕಿದ್ದಾನೆ ಅಂತಂದ್ರೆ ಪಾಪ ಅವ್ರು ಖಾಲಿ ಪತ್ರ ತಗೊಂಡ್ ಬಂದು ಕೊಟ್ಟಿದ್ದಾರೆ, ಸಹಿ ಹಾಕಿದ ತಕ್ಷಣ ಈತ ಹಾಕ್ಬಿಟ್ಟಿದ್ದಾನೆ. ಈಗ ಮುಂದೆ ಏನಾಗುತ್ತೋ ಪ್ರಾಬ್ಲಮ್, ಯಾವ ರೀತಿ ಆತನನ್ನ ಸಿಲುಕಿ ಹಾಕಿಸುವಂತಹ ಪ್ರಯತ್ನ ಆಗುತ್ತೋ ಈ ಒಂದು ಪ್ರಕರಣದಲ್ಲಿ ಕೂಡ ನಿಜಕ್ಕೂ ಯಾವ ಸ್ವರೂಪವನ್ನ ಪಡೆದುಕೊಳ್ಳುತ್ತೋ ಅದನ್ನು ಕೂಡ ನಾವು ಕಾದ್ ನೋಡ್ಬೇಕಾಗತ್ತೆ ಮುಂದುವರೆದ ಭಾಗ. ಒಂದು ದೀಪ ಏನಂತಂದ್ರೆ ನಾವು ಬ್ಲೈಂಡ್ ಆಗಿ ಯಾರನ್ನೂ ನಂಬಾರ್ದು ಅನ್ನೋದು ನಿಜ. ಈ ಪ್ರಕರಣ ನೋಡಿದ್ರೆ ಆಕ್ಚುಲಿ ಗೊತ್ತಾಗುತ್ತೆ. ಅವತ್ತು ಚಿನ್ನಯ್ಯನ ಮುಂದೆ ಕೂತ್ಕೊಂಡು ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಎಲ್ಲಾ ವಿಷಯಗಳನ್ನ ಗ್ರಾಬ್ ಮಾಡ್ಕೊಳ್ತಿದ್ದಾರೆ, ಎಲ್ಲಾ ವಿಷಯವನ್ನು ಕೂಡ ಬಾಯಿ ಬಿಡಿಸ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ ವಿನಃ ಪಾಪ ಆ ಚಿನ್ನಯ್ಯನಿಗೆ ಕಿಂಚಿತ್ತೂ ಕೂಡ ಅರಿವಿಲ್ಲ. ಆತನ ಮುಂದೆನೆ ವಿಡಿಯೋಸ್ ಗಳು ರೆಕಾರ್ಡ್ ಆದ್ರೂ ಕೂಡ ಆತ ನನ್ನ ವಿರುದ್ಧ ಏನ್ ಷಡ್ಯಂತ್ರ ಮನಸ್ಸಲ್ಲೂ ಇರ್ಲಿಲ್ಲ ಈ ರೀತಿಯಾಗಿ ವಿಡಿಯೋಗಳನ್ನ ಹರಿಬಿಡ್ತಾರೆ, ನನ್ನನ್ನ ಈ ಒಂದು ಷಡ್ಯಂತ್ರದಲ್ಲಿ ಭಾಗಿಯಾಗಿಸ್ತಾರೆ, ಆಮೇಲೆ ನನ್ನನ್ನ ಬಲಿಪಶು ಮಾಡ್ತಾರ ಅಂತ ಹೇಳಿ ಆತನಿಗೆ ಗೊತ್ತಿರ್ಲಿಲ್ಲ. ಪಾಪ ಆತ ನಾರ್ಮಲ್ ಆಗಿ ಮಾತನಾಡಿದಾರೆ. ಈಗ ನಾವೇ ಮಾತನಾಡ್ಬೇಕಾದ್ರೆ ಯಾರೋ ಒಂದ್ ವಿಡಿಯೋ ಮಾಡ್ತಿರ್ತಾರೆ, ಆಮೇಲೆ ಯಾರೋ ಅದನ್ನ ಹರಿಬಿಡ್ತಾರೆ ಅಂತ ಹೇಳಿ ನಮಗೆ ಅದು ಅಷ್ಟೊಂದು ತಲೆಯಲ್ಲಿ ಇರಲ್ಲ. ಫ್ರೆಂಡ್ಸ್ ಬಿಡು ಅಂತ ಹೇಳಿ ಸುಮ್ನೆ ಆಗಿರ್ತಾರೆ. ಇಲ್ಲೂ ಕೂಡ ಆತ ಪರಿಚಯಸ್ತ, ತುಂಬಾ ದಿನಗಳಿಂದ ಅವ್ರ ಮನೆಯಲ್ಲಿ ಆತನಿಗೆ ಆಶ್ರಯ ಕೊಟ್ಟಿದ್ರು, ಆತನ ಮನೆಯಲ್ಲಿದ್ರು. ಸೊ ಈ ರೀತಿಯಾಗಿ ಮಾಡಲ್ಲ ಅಂತ ಹೇಳಿ ಕೂಡ ಚಿನ್ನಯ್ಯ ಎಲ್ಲೋ ಒಂದ್ ಕಡೆ ಭಾವಿಸಿದ, ಎಲ್ಲೋ ಒಂದ್ ಕಡೆ ಭರವಸೆ ಇಟ್ಟಿದ್ದ. ಆದ್ರೆ ಈ ರೀತಿಯಾಗಿ ಮಾಡ್ಬಿಟ್ರಲ್ಲ ನಿಜಕ್ಕೂ ಚಿನ್ನಯ್ಯನಿಗೆ ಒಂದು ರೀತಿಯಾಗಿ ಬೇಜಾರಾಗೋಗ್ಬಿಟ್ಟಿದೆ. ಇವನ್ ಪತ್ನಿಗೂ ಕೂಡ ಆಗಿದೆ, ಅವ್ರ ಅಕ್ಕಗೂ ಕೂಡ ಈ ರೀತಿಯಾಗಿ ಎಲ್ಲೋ ಇರೋರ್ನ ಕರ್ಕೊಂಡು ಬಂದು ಈ ರೀತಿಯಾಗಿ ಮಾಡೋದು, ನಿಜಕ್ಕೂ ಇಷ್ಟೊಂದು ಹಿಂಸೆ ಕೊಡೋದು, ಇಷ್ಟೊಂದು ಕಿರುಕುಳ ಕೊಡೋದು, ನಾವು ಮಾಡದಿರುವಂತಹ ತಪ್ಪಿಗೆ ಈಗ ಶಿಕ್ಷೆಯನ್ನು ಅನುಭವಿಸುವಂತಹ ಪರಿಸ್ಥಿತಿಗೆ ನಾವು ಒಳಗಾಗಿದ್ದೀವಲ್ಲ, ಏನ್ ಹೇಳ್ಬೇಕು ಇದಕ್ಕೆ? ಹೌದು, ಎಸ್. ಇನ್ನ ನೋಡಿ, ಧರ್ಮಸ್ಥಳ ಪ್ರಕರಣಕ್ಕೆ ಈಗ ಮತ್ತೊಂದು ಸ್ಫೋಟಕ ತಿರುವು ಸಿಗ್ತಾ ಇದೆ. ಧರ್ಮಸ್ಥಳದಲ್ಲಿ SIT ತನಿಖೆ ಸರಿಯಾಗಿ ನಡೆದಿಲ್ವಾ? ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅವರ ಮೇಲೆ ಸಂಶಯ ವ್ಯಕ್ತವಾಗ್ತಾ ಇದೆ. ಬಿಕಾಸ್ ವಿಚಾರಣೆ ಸಂದರ್ಭದಲ್ಲಿ ದೈಹಿಕ ಹಲ್ಲೆಯನ್ನ ಮಾಡಿದ್ದಾರಂತೆ, ಬೆದರಿಕೆಯನ್ನ ಹಾಕಿದ್ದಾರಂತೆ. ಯಾರಿಗೆ ಹಾಗಾದ್ರೆ ದೈಹಿಕ ಹಲ್ಲೆ ಮಾಡಿದ್ರು, ಯಾರಿಗೆ ಕೊಲೆ ಬೆದರಿಕೆಯನ್ನ ಹಾಕಿದ್ರು ಅಂತಂದ್ರೆ ಟಿ ಜಯಂತ್. ನೋಡಿ, ಟಿ ಜಯಂತ್ ಕೊಟ್ಟಿರುವಂತಹ ದೂರಿದು ಅವರೇ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ.
ನನಗೆ ಬಲವಂತವಾಗಿ ಸುಳ್ಳು ಹೇಳಿ ಅಂತ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನವರು ಹೇಳಿದ್ರು. SIT ತನಿಖೆಯಿಂದ ನ್ಯಾಯ ಎಂದವರಿಂದಲೇ ಈಗ ದೂರು ದಾಖಲಾಗಿದೆ. ಆಗ ಪೊಲೀಸರ ವಿರುದ್ಧ SITಗೆ ದೂರನ್ನ ಕೊಟ್ಟಿದ್ರು. ಈಗ SIT ವಿರುದ್ಧ ಪೊಲೀಸರಿಗೆ ದೂರನ್ನ ಈ ಜಯಂತ್ ಅವರು ಕೊಟ್ಟಿರುವಂತದ್ದು. ನೋಡಿ, ಯಾರನ್ನ ನಂಬೋದು ಹೆಂಗ್ ನಂಬೋದು ಗೊತ್ತಾಗ್ತದೆ. ಈಗಾಗಲೇ ನೋಡಿ ಟಿ ಜಯಂತ್ ಏನಿದಾನೆ, ಈ ಟಿ ಜಯಂತ್ ಆಗಿರ್ಬೋದು, ಮಹೇಶ್ ಶೆಟ್ಟಿ ತಿಮ್ರೋಡಿ ಆಗಿರ್ಬೋದು, ಗಿರೀಶ್ ಮಟ್ಟಣ್ಣನವ್ರು ಆಗಿರ್ಬೋದು, ಹಾಗೆ ಇವರೆಲ್ಲರನ್ನು ಕೂಡ ವಿಚಾರಣೆಗೆ ಕರೆಸಿದ್ರು, ಸತತವಾಗಿ ವಿಚಾರಣೆ ಮಾಡಿದ್ರು. ಇಲ್ಲಿ ಒಂದು ಕೋಪವನ್ನ, ಅಂದ್ರೆ ಆ ಕೋಪ ಇದೆ SIT ಅಧಿಕಾರಿಗಳ ಮೇಲೆ. ಬರೋಬ್ಬರಿ 150 ಗಂಟೆಗಳ ಕಾಲ ಇವರು ವಿಚಾರಣೆ ನಡೆಸಿದ್ದಷ್ಟೇ ಅಲ್ಲದೆ ಮತ್ತೆ ವಿಚಾರಣೆಗೆ ಬನ್ನಿ, ಅದು ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡಿಸ್ತಾರೆ ನಮ್ನ ವಿಚಾರಣೆಗೆ. ಅಷ್ಟೊಂದು ಅಗತ್ಯ ಇದೆ ನಾ ಅಷ್ಟರ ಮಟ್ಟಿಗೆ ಕೂಡಿಸೋದು. ಏನೋ ವಿಚಾರಣೆ ಮಾಡ್ಲಿ, ಓಕೆ, 1-2 ಗಂಟೆ ವಿಚಾರಣೆ ಮಾಡ್ತಾರೆ, ನಮ್ ಕೆಲಸ ಮುಗಿಸಿ ಬಿಟ್ಬಿಟ್ಟು ಬಂದಲ್ಲಿ ಕುತ್ಕೊಳಕ್ ಆಗತ್ತಾ ಅನ್ನುವಂಥದ್ದು ಅವರ ವಾದ ಆಗಿದೆ. ಇಷ್ಟರ ಮಟ್ಟಿಗೆ ಕೋಪವನ್ನ ಕೂಡ ಹೊರ ಹಾಕ್ತಿದ್ದಾರೆ. ಅದಕ್ಕಾಗಿ ನೋಡಿ SIT ಅಧಿಕಾರಿಗಳ ಮೇಲೆ ಅಥವಾ ನಿಜಾನೋ ಸುಳ್ಳ ಗೊತ್ತಿಲ್ಲ, ಇಲ್ಲ ಸಲ್ಲದಂತಹ ಆರೋಪಗಳನ್ನ ಕೂಡ ಮಾಡಿದ್ದಾರೆ. ಈಗ ದೂರು ಕೊಟ್ಟಿದ್ದಾರೆ SIT ಅಧಿಕಾರಿಗಳು ತನಿಖೆ ಮಾಡುವಂತಹ ಸಂದರ್ಭದಲ್ಲಿ. ಹಾಗಾದ್ರೆ ಇಲ್ಲಿ ಸರಿಯಾಗಿ ತನಿಖೆಯನ್ನ ನಡೆಸಿಲ್ವಾ ಅಂತ ಹೇಳಿ ಕೂಡ ಒಂದು ಪ್ರಶ್ನೆ. ಅಂದ್ರೆ ಈಗ ಅವ್ರ ಬುಡಕ್ ಬಂದ ಮೇಲೆ ಈ ರೀತಿ SIT ಅಧಿಕಾರಿಗಳ ವಿರುದ್ಧ ಹಾರಾಡೋದಲ್ಲ, ಹರಿಹಾಯೋದಲ್ಲ. ಇಷ್ಟು ದಿನ ಏನ್ ಮಾಡ್ತಿದ್ರು ಹಾಗಾದ್ರೆ ಟಿ ಜಯಂತ್ ಅವರು? ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅವರನ್ನ ಆ ಸಂದರ್ಭದಲ್ಲಿ ಹೊಗಳಾಡಿದ್ದೇ ಹೋಗ್ಲಿಟ್ಟು, ಪೊಲೀಸರ ವಿರುದ್ಧ SITಗೆ ದೂರನ್ನ ಕೊಟ್ಟಿದ್ದು. ಅವಾಗ SIT ಮೇಲೆ ನಂಬಿಕೆ ಇತ್ತು, ಪೊಲೀಸರ ಮೇಲೆ ನಂಬಿಕೆ ಇರ್ಲಿಲ್ಲ. ಈಗ SIT ಅಧಿಕಾರಿಗಳ ಮೇಲೆ ನಂಬಿಕೆ ಇಲ್ಲ, ಪೊಲೀಸರ ಮೇಲೆ ನಂಬಿಕೆ ಇಲ್ಲ. ಇಲ್ಲೇನೋ ಕಳ್ಳಾಟ ಆಡ್ತಿದ್ದಾರೆ ಅನ್ನುವಂಥದ್ದು ಈಗ ಸಹಜವಾಗಿ ಗೊತ್ತಾಗುತ್ತೆ. ಮೊನ್ನೆ ಅಷ್ಟೇ ಹೈಕೋರ್ಟ್ ನಿಂದ ತಡೆಯಾಜ್ಞೆಯನ್ನ ಕೊಟ್ಟಿದ್ದಾರೆ. SIT ಅಧಿಕಾರಿಗಳು ಮತ್ತೆ ವಿಚಾರಣೆಯನ್ನ ನಡೆಸಬಹುದು ಅಂತ ಹೇಳಿ. ಸೊ ಯಾವಾಗ ಹೈಕೋರ್ಟ್ ಈ ರೀತಿಯಾದಂತಹ ತಡೆಯಾಜ್ಞೆಯನ್ನ ಕೊಟ್ಟು SIT ಅಧಿಕಾರಿಗಳು ವಿಚಾರಣೆಯನ್ನ ಆರಂಭಿಸಬಹುದು ಅಂತ ಹೇಳಿ, ಸೊ ಮತ್ತೆ ಎಲ್ಲೋ ಒಂದು ಕಡೆ ಈ ಗ್ಯಾಂಗ್ ಏನಂದ್ರೆ ಡವಡವ ಶುರು ಆಗ್ಬಿಡ್ತು. ಮತ್ತೆ ಎಲ್ಲಿ ವಿಚಾರಣೆಗೆ ಹಾಜರಾಗಬೇಕು, ಮತ್ತೆ ಎಲ್ಲಿ ಕೂಡಿಸ್ಬಿಡ್ತಾರೋ ನಮ್ಮನ್ನ, ಬೆಳಗ್ಗೆಯಿಂದ ನೈಟ್ ವರೆಗೂ ಕೂಡಿಸ್ಬಿಟ್ಟು ಆಮೇಲೆ SIT ಅಧಿಕಾರಿಗಳು ವಿಚಾರಣೆ ಮಾಡೋದು ಬೆಳಗ್ಗೆಯಿಂದ ನೈಟ್ ವರೆಗೂ. ಆಮೇಲೆ ಆ ಸಂದರ್ಭದಲ್ಲಿ ಕಿರುಕುಳ ಕೊಡ್ತಾರೆ, ಹಿಂಸೆ ಮಾಡ್ತಾರೆ, ಹಂಗ್ ಮಾಡ್ತಾರೆ, ಹಿಂಗ್ ಮಾಡ್ತಾರೆ, ಬರೀ ಇದೇ ರೀತಿಯಾದಂತಹ ಆರೋಪಗಳನ್ನ ಮಾಡಿದ್ದಾರೆ. ಸೊ ಎಷ್ಟರ ಮಟ್ಟಿಗೆ ಸರಿ ಅದ್ ಗೊತ್ತಿಲ್ಲ, ಯಾಕಂತಂದ್ರೆ ಯಾರು ಆ ರೀತಿಯಾಗಿ ಮಾಡಲ್ಲ. ಸೊ ಏನೋ ಕೂಡಿಸಿರ್ಬೋದು, ಓಕೆ, ಕರೆಸ್ಬಿಟ್ಟು ಕೂಡಿಸಿರ್ಬೋದು ನೈಟ್ ವರೆಗೂ, ಯಾಕಂದ್ರೆ ತಾವು ಮಾಡಿರುವಂತಹ ಶಿಕ್ಷೆ, ಷಡ್ಯಂತ್ರ ಸ್ವಲ್ಪ ಅರಿವಾಗ್ಲಿ ಅನ್ನುವಂತಹ ಕಾರಣಕ್ಕಾಗಿ ಏನಾದ್ರು ಕೂಡಿಸಿರ್ತಾರೆ. ಅದು ಬಿಟ್ಬಿಟ್ಟು ಅವ್ರಿಗೆ ಹಿಂಸೆ ಕೊಡೋದು, ಒತ್ತಾಯ ಮಾಡೋದು, ಬೆದರಿಕೆಯನ್ನ ಒಡ್ಡೋದು, ಆ ರೀತಿಯ ದೈಹಿಕವಾಗಿ ಹಲ್ಲೆಯನ್ನ ಮಾಡಿದ್ದಾರಂತೆ. ಅಷ್ಟೇ ಅಲ್ಲದೆ ಬೆದರಿಕೆ ಕೂಡ ಹಾಕಿದಾರಂತೆ. ದೈಹಿಕವಾಗಿ ಹಲ್ಲೆ ಮಾಡಿದ್ರೆ ಇವ್ರು ಬಿಡ್ತಾ ಇದ್ದಾರೆ, ಸರ್ಕಾರ ಬಿಟ್ಬಿಡ್ತಾರ ಅಲ್ಲ, ಇವ್ರು ಬಿಡ್ತಾ ಇದ್ರ ಆ ಮಾಧ್ಯಮಗಳ ಮುಂದೆ ಇಲ್ಲ, ಎಷ್ಟೋ ಮಾಧ್ಯಮಗಳಲ್ಲಿ ಹೋಗಿ ಇಂಟರ್ವ್ಯೂಗಳನ್ನ ಕೊಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಾದ್ರೂ ಹೇಳ್ತಾ ಇದ್ರ, ಬಟ್ ಎಲ್ಲೂ ಕೂಡ ದೈಹಿಕವಾಗಿ ನಮ್ಮ ಮೇಲೆ SIT ಅಧಿಕಾರಿಗಳು ಹಲ್ಲೆಯನ್ನ ಮಾಡಿದ್ರು ಅಂತಾನು ಕೂಡ ಹೇಳಿಲ್ಲ, ಬೆದರಿಕೆಯನ್ನ ಹಾಕಿದ್ರು ಅಂತಾನು ಕೂಡ ಹೇಳಿಲ್ಲ, ಕೊಲೆ ಬೆದರಿಕೆಯನ್ನು ಕೂಡ ಹಾಕಿದ್ರು ಅಂತ ಹೇಳಿಲ್ಲ, ನಮಗೆ ಪದೇ ಸುಳ್ಳು ಹೇಳಿ ಸ್ಟೇಟ್ಮೆಂಟ್ ಗಳನ್ನ ಕೊಡಿ ಅಂತಾನು ಕೂಡ ಹೇಳಿಲ್ಲ. ಸೊ ಹಾಗಾಗಿ ಈಗ ಏಕಾಏಕಿ SIT ಅಧಿಕಾರಿಗಳ ವಿರುದ್ಧ ಈಗ ಜಯಂತ್ ಅವರು ಗರಂ ಆಗ್ತಾ ಇರೋದು ಯಾಕೆ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ. ಬಟ್ ತನಿಖೆ ನಡೀತಾ ಇದೆ, ತನಿಖೆಯ ನಂತರವೇ ಎಲ್ಲವೂ ಕೂಡ ಬಟಾಬೈಲಾಗುತ್ತೆ. ಇನ್ನು ಅಗೇನ್ ಚಿನ್ನಯ್ಯ ಸಹಾಯಧನ ಪದಲ್ಲಿ ಖಾಲಿ ಪತ್ರಕ್ಕೆ ಸಹಿಯನ್ನ ಮಾಡಿಸ್ಕೊಂಡಿದ್ದು